ಬಾಗಲಕೋಟೆ ಬೈ ಎಲೆಕ್ಷನ್ ರಣಕಣ ಬಹಳಷ್ಟು ಜೋರಾಗಿ ಆಗ್ತಾ ಇದೆ. ಒಂದ್ ಕಡೆ ಬಿಸಿಲು ಯಾವ ರೀತಿ ಜಾಸ್ತಿ ಆಗ್ತಾ ಇದೆಯೋ ಅದೇ ರೀತಿ 9ನೇ ತಾರೀಕು ಸಮೀಪದಲ್ಲಿ ಇರೋದ್ರಿಂದ ಎರಡೂ ಪಕ್ಷದ ಮುಖಂಡರುಗಳು ಇಲ್ಲೇ ಬಿಡ್ಬಿಟ್ಟಿದ್ದಾರೆ. ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಶತಾಯ ಗತಾಯ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅಂತ. ಕಾಂಗ್ರೆಸ್ ಅವರು ಮರ್ಸಿ ಮೇಲೆ ಚುನಾವಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಬಿಜೆಪಿ ಅವರು ಕೂಡ ಚರಂತಿಮಠ 2023ರಲ್ಲಿ ಸೋತ್ರು ಅನ್ನುವಂಥದ್ದನ್ನ ಹೇಳ್ಕೊಂಡೇ ಚುನಾವಣೆ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಅವರು ಗ್ಯಾರಂಟಿಗಳನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಅದೇ ಗ್ಯಾರಂಟಿಗಳು ನಮಗೆ ಹೊರೆ ಆಗಿದಾವೆ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರುಗಳು ಗ್ರೌಂಡ್ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಎಷ್ಟು ಮಟ್ಟಿಗೆ ಜನರು ನೋಡ್ತಾ ಇದ್ದಾರೆ, ಬಾಗಲಕೋಟೆ ಮತದಾರ ಏನ್ ಹೇಳ್ತಾನೆ ಅನ್ನುವಂಥದ್ದನ್ನ ಬಾಗಲಕೋಟೆಯಲ್ಲಿರುವಂತಹ ಜನರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಹೇಗ್ ನಡೀತಾ ಇದೆ ಇಲ್ಲಿ? ಈಗ ಅಂತರೂ ಬಿರ್ಸ್ಲಿದ್ದ ಎಲ್ಲಾ ಪ್ರಚಾರ ನಡ್ಲಿಕ್ಕತ್ತವ್ರು, ಏನಿಲ್ಲ ನಂಗಿಲ್ಲ. ಆದ್ರ ಎರಡೂ ಪಕ್ಷಗಳು ಬೇರೆ ಪಕ್ಷಗಳು ಏನ್ ಮರ್ತಾವ ಅಂತಂದ್ರ ಬಾಗಲಕೋಟೆ ಏನ್ ಅಭಿವೃದ್ಧಿ ಮಾಡ್ತಾರ ಅನ್ನೋದು ಪ್ರಣಾಳಿಕೆಯಲ್ಲೇ ಹೇಳವಲ್ರು. ಬೇರೆ ಗ್ಯಾರಂಟಿ ಬರ್ತಾರ, ಗ್ಯಾರಂಟಿ ಯೋಜನೆ ಕೊಟ್ಟಿವಿ ನಮಗೂ ಓಟ್ ಹಾಕ್ರಿ ಅಂತಾರ. ಮತ್ತೊಬ್ರು ಇಂದ ಅಭಿವೃದ್ಧಿ ಮಾಡಿವಿ ಈಗ ಓಟ್ ಹಾಕ್ರಿ ಅಂತ. ಈಗ ಬರುವಂತದ್ ಏನದಲ್ಲ, ನಮ್ಮ ಬಾಗಲಕೋಟೆಗೆ ಏನ ಸೌಲಭ್ಯಗಳಿಲ್ಲ, ಏನವ ಅವನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅದನ್ನ ಚಿಂತನೆ ಏನೂ ಇಲ್ಲೇ ಇಲ್ಲ. ಅವ್ರನ್ನ ಇವ್ರನ್ನ ಬೈಯೋದು, ಇವ್ರನ್ನವ್ರನ್ನ ಬೈಯೋದು, ಇದೇ ಕಾರ್ಯಕ್ರಮ ಆಗಿದೆ ವಿನಃ ಜನರಿಗೆ ಏನು ಒಳ್ಳೇದಾಗತ್ತ ಅಂತ ಅನ್ನೋದು ಹೇಳುವಂತದ್ದು ಏನೂ ಇಲ್ಲೇ ಇಲ್ಲ. ಏನ್ ನಾಯಕರ ಏನಾಗಬೇಕಾಗಿತ್ತು ಬಾಗಲಕೋಟೆಗೆ? ಭೂಮಿ ಕಳ್ಕೊಂಡಾನ ರೈತ, ಬೀದಿಗೆ ಬಿದ್ದಾನ. ಆಮೇಲೆ ಕೈಯಾಗ ಕೆಲಸ ಇಲ್ಲ, ಟಮ್ ಬೆಲೆ ಜಾಸ್ತಿ ಆಗ್ಯದ. ಆಮೇಲೆ ಎಲ್ಲಾ ಬೆಲೆಗಳು ಜಾಸ್ತಿ ಆಗ್ಯಾವ. ಇಂಥ ಹೊತ್ತಿನೊಳಗ ಜನರ ಬದುಕನ್ನು ನೋಡ್ಬೇಕು ಮನುಷ್ಯ. ಅದನ್ನ ಪರಿಸ್ಥಿತಿಯನ್ನ ಇದು ಮಾಡಬೇಕಾದ್ರ ಕೆಲಸ ಇಲ್ಲಾರದ ಕೈಗಳಿಗೆ ಮೊದಲು ಕೆಲಸ ಕೊಡುವಂತ ಕಾರ್ಯಕ್ರಮ ಆಗ್ಬೇಕು. ಆಮೇಲೆ ಇವೆಲ್ಲ ನಾ ಗ್ಯಾರಂಟಿ ಕೊಟ್ಟಿನಿ, ಅವರು ಅಭಿವೃದ್ಧಿ ಮಾಡೀನಿ, ಹಂಗ್ ಮಾಡೀನಿ, ಹಿಂಗ್ ಮಾಡೀನಿ, ಕೇಂದ್ರದಾಗ ಮೋದಿ ಹಂಗ್ ಕೆಲಸ ಮಾಡ್ಯಾರ್ರಿ, ಇಲ್ಲ ಅನ್ನಂಗಿಲ್ಲ. ಅವ್ರವ್ರ ಕರ್ತವ್ಯ ಅವ್ರು ಮಾಡ್ಯಾರ. ಇಲ್ಲಿ ಬಾಗಲಕೋಟೆ ಭೂಮಿ ಕಳ್ಕೊಂಡವ್ರಿಗೆ ಏನ್ ಮಾಡ್ಯಾರ, ಏನ್ ಕೆಲಸ ಕೊಟ್ಟಾರ? ಇದರ್ಲಿದ್ದ ಇಲ್ಲಿಗೆ ಬರ್ಬೇಕಾದ್ರೆ 20 ರೂಪಾಯಿ ಟಮ್ಟಮಿಗೆ ತೋತಾರ. ಸರಿಯಾದಂತ ಬಸ್ ಇಲ್ಲ. ನವನಗರಲಿದ್ದ ಇಲ್ಲಿದ ಮತ್ತೊಂದ್ ಕಡೆ ಹೋಗ್ಲಿಕ್ಕೆ ಬಸ್ ಸೌಲಭ್ಯ ಇಲ್ಲ. ಬರೇ ಎಲ್ಲಾನು ಹೆಣ್ಮಕ್ಳ ಹಚ್ಕೋತ್ ಕೂತ್ರ ಗಂಡ್ಮಕ್ಳು ಏನ್ ಮಾಡ್ಬೇಕು, ಎದ್ರೊಳಗೆ ಹತ್ಬೇಕು? ಅದನ್ನ ಹೇಳ್ರಲ್ಲ. ಹಾಗಾದ್ರೆ ಹೆಣ್ಮಕ್ಳು ಫ್ರೀಯಾಗಿ ಕೊಟ್ಟಿದ್ದೆ ತಪ್ಪು ಅಂತೀರಾ? ಬಹಳ ತಪ್ಪು. ಅದನ್ನ ಎಲ್ಲರಿಗೂ ಈಕ್ವಲ್ ಆಗಿ ಕಡಿಮೆ ರೇಟ್ನಾಗ ಅಡ್ಡಾಡಿಸಿದ್ರೆ ಎಲ್ಲರೂ ನೀವು ಸಂತೋಷ ಪಡ್ತಿದ್ರಿ, ನಾವು ಸಂತೋಷ ಪಡ್ತಿದ್ವಲ್ಲ. ಹೆಣ್ಮಕ್ಳನ್ನ ಅಷ್ಟೇ ಸಂತೋಷ ಪಟ್ರೆ ನಾವೇನ್ ಸಂತೋಷ ಪಡ್ಬೇಕು? ಮಹಿಳಾ ಸಬಲೀಕರಣ ಅನ್ನೋ ಕಾರಣಕ್ಕೋಸ್ಕರ ಹೆಣ್ಮಕ್ಳಿಗೆ ವ್ಯವಹಾರಿಕ ಜ್ಞಾನ ಗೊತ್ತಾಗಬೇಕು. ಹೆಣ್ಮಕ್ಳು ಕೂಡ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗ್ಬೇಕು. ಇಲ್ಲಾಂದ್ರೆ ಬರೀ ಪುರುಷರದ ನಿಮ್ದೇ ದಬ್ಬಾಳಿಕೆ ಆಗ್ಬಿಡುತ್ತೆ. ಎಲ್ಲ ಟೌನ್ಗೆ ಹೋಗ್ತೀನಿ ಅಂದ್ರೆ ನಾನೇ ಹೋಗೋದೆ, ಅಲ್ಲಿ ಹೋಗ್ತೀನಿ ಅಂದ್ರೂ ನಾನೇ ಹೋಗೋದೆ, ಸಂಬಂಧಿಕರ ಮನೆಯಲ್ಲಿ ಕಾರ್ಯಕ್ರಮ ಇದೆ ಅಂದ್ರೆ ನಾನೇ ಹೋಗೋದು. ನಾ ಏನ್ ಹೇಳಿದೆ, ಎಲ್ಲಾರ್ಗೂ ಸರಿಸಮಾನವಾಗಿ ನೋಡ್ತೈತಿ ಗೌರ್ಮೆಂಟ್ ಅಂದ್ಮೇಲೆ ಅವ್ರಿಗೆ ಅರ್ಧ ಕೊಡ್ಲಿ, ಇವ್ರಿಗೆ ಅರ್ಧ ಕೊಡ್ಲಿ. ಕಡಿಮೆ ರೇಟ್ನಾಗಿ ವಸ್ತುನ ಅಡ್ಡಾಡ್ಸಿರಲ್ಲ. ನಾ ಏನು ಅವ್ರಿಗೆ ಅಡ್ಡಾಡ್ಸೋದ್ ಬ್ಯಾಡ ಅಂತಂದಿಲ್ಲ. ಅವ್ರಿಗೂ ಸ್ವಲ್ಪ ಮಾಡ್ರಿ, ನಮಗೂ ಸ್ವಲ್ಪ ಮಾಡ್ರಿ ಅಂತ ನಾ ಕೇಳಿಕತ್ತಿದ್ದೆ. ಹಾಗಾದ್ರೆ ಸರ್ಕಾರ ಕೊಟ್ಟಿರುವಂತಹ 5 ಗ್ಯಾರಂಟಿಗಳು, ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಇವ್ಯಾವೂ ಕೂಡ ಜನರಿಗೆ ತಲುಪ್ತಾ ಇಲ್ವಾ? ಯಾರಿಗೂ ಕೂಡ ಇದರಿಂದ ಅನುಕೂಲ ಇಲ್ವಾ? ನೋಡ್ರಿ, ಈಗ ಸ್ತ್ರೀಗೆ 2,000 ರೂಪಾಯಿ ಕೊಡ್ತಾರಲ್ಲ, ಪೂರ್ತಿ ಕಡು ಬಡವರಿಗೆ ಏನದಲ್ಲ, ಅದು ಒಳ್ಳೆ ಕಾರ್ಯಕ್ರಮ, ಇಲ್ಲ ನಂಗಿಲ್ಲ. ಈಗ ಒಬ್ಬ MLAಗ ಈಗ ಏನಾಗ್ಯದ, ಅನುದಾನ ಸಿಗೋದ ಕಡಿಮೆ ಆಗ್ಬಿಟ್ಟಾರ. ಅವ್ರ ಅಲ್ಲಿ ರೊಕ್ಕನ ಅಲ್ಲಿ ತಿಂತಿದ್ರು, ಇಲ್ಲಿ ಕೊಡಾಕತ್ತಾರ. ಹೌದಾ? ಈಗ ಏನದ, ಹರಿದು ಹಂಚುವುದರಿಂದ ಅಭಿವೃದ್ಧಿ ಕಡಿಮೆ ಆಗ್ಯದ ಅನ್ನೋದು ಕರೆಯದ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಮಹಿಳೆಯರಿಗೆ ಇದಕ್ಕ ಒಳ್ಳೇದಾಗ್ಯದ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಏನದ ನೋಡು, ಸ್ತ್ರೀಯರು ಅಡ್ಡಾಡೋದ್ರಿಂದ ಗಂಡ್ಮಕ್ಳು ಬಸ್ನಾಗ ಅಡ್ಡಾಡುವಂತ ಪರಿಸ್ಥಿತಿನೂ ಅಲಭ್ಯ ಆಗಿದೆ ಸದ್ಯ. ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಎಲ್ಲರಿಗೂ ಕೊಡ್ರಿ ಅಂತ ಅನ್ನೋದು. ಈಗ ಮೇಟಿ ಅವರು ಇಲ್ಲಿ ಗೆದ್ದಿದ್ರು, ಚರಂತಿಮಠ ಅವರು ಕೂಡ ಗೆದ್ದಿದ್ರು. ಈಗ ಮೇಟಿ ಅವರ ಅಕಾಲಿಕ ಸಾವನಿಂದ ಬಂದಿರುವಂತಹ ಬೈ ಎಲೆಕ್ಷನ್, ಅವ್ರ ಪುತ್ರನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಕಡೆ ಚರಂತಿಮಠ ಅವರು ಹಿಂದೆ ಸೋತಿದ್ರು, ಅವರೇ ಬಿಜೆಪಿಯಿಂದ ಅಭ್ಯರ್ಥಿ ಆಗಿದ್ದಾರೆ. ನಿಮಗೆ ಯಾರು ಬೆಸ್ಟ್ ಅನ್ಸುತ್ತೆ? ನಾವು ಬೆಸ್ಟ್ ಅನ್ನೋದಕ್ಕಿಂತ ಹೆಚ್ಚಿಗೆ ಯಾರು ಏನು ಕೆಲಸ ಮಾಡ್ಯಾರ, ಏನಿಲ್ಲ ಅನ್ನೋದ್ರ ಬಗ್ಗೆ ಅವಲೋಕನ ಮಾಡಿ ಪ್ರತಿಯೊಬ್ಬನು ಇದ್ರೊಳಗ ಮುಖ್ಯವಾಗಿ ಗುಪ್ತ ಮತದಾನ ಅಂತ ಭಾರತೀಯ ಸಂವಿಧಾನದಲ್ಲಿ ಬರೆದದ. ಅದನ್ನ ನೀವು ಪಬ್ಲಿಕ್ನಾಗ ಇವ್ರು ಚಲೋನೋ ಅವ್ರು ಚಲೋನೋ ಅಂತ ಕೇಳೋದಕ್ಕಿಂತ ಎಲ್ಲಾರು ಚಲೋ ಅಂತ ಹೇಳ್ತೀವಿ. ಅಲ್ಲಿ ಹೋಗಿ ಯಾರು ಒಳ್ಳೇದು ಮಾಡ್ತಾರ ಅನ್ನೋದು ಪೂರ್ತಿ ಮನಗಂಡ ನಾವು ಓಟ್ ಹಾಕ್ಬೇಕು. ಪ್ರಣಾಳಿಕೆ ಒಳಗ ಬಾಗಲಕೋಟೆ ಜನತೆಗೆ ಏನು ಒಳ್ಳೇದಾಗ್ತದ ಅನ್ನೋದನ್ನ ಎರಡೂ ಪಕ್ಷ ಸ್ಪಷ್ಟವಾಗಿ ಸ್ಪಷ್ಟಪಡಿಸಬೇಕು. ಆಮೇಲೆ ಏನು ಒಳ್ಳೇದು ಮಾಡ್ತಾರ ಅನ್ನೋದು ನೋಡ್ಕೊಂಡು ಓಟ್ ಹಾಕ್ರಿ ಅಂತಂದು ನಮ್ಮ ಬಾಗಲಕೋಟೆ ಜನತೆ ಪರವಾಗಿ ನಾನು ಮನವಿ ಮಾಡ್ಕೋತೀನಿ. 3 ವರ್ಷ MLA ಆಗಿದ್ರು ಮೇಟಿ ಅವರು, ನಿಮ್ಗೆ ಸಂತೃಪ್ತಿ ಇದೆಯಾ?
3 ವರ್ಷ ಇದ್ರು ಇಲ್ಲ ಅನ್ನಂಗಿಲ್ಲ. ಆದ್ರೆ ಈಗ ಅವ್ರಿಗೆ 3 ವರ್ಷನೂ ಹೆಚ್ಚಾಗಿ ಆ ಅನಾರೋಗ್ಯದಿಂದ ತುತ್ತಾಗಿದ್ರು. ಅವರು ಮೆಡಿಕಲ್ ಕಾಲೇಜ್ ತಗೊಂಡ್ ಬಂದ್ರು, ಇದನ್ನ ಮಾಡಿದ್ರು, ಇಲ್ಲ ಅನ್ನಂಗಿಲ್ಲ. ಅದಕ್ಕಿಂತ ಪೂರ್ವದಲ್ಲೇ ನಮ್ಮ ಸಿದ್ದರಾಮಯ್ಯ ಅವರು ಮಾಡಿದ್ರು, ಇಲ್ಲ ಅನ್ನಂಗಿಲ್ಲ. ಅಡಿಗೆಲ್ಲ ಹಾಕಿದ್ರು, ಹೋದ್ರು. ಅದು ಎಂದಾಗ್ತದೋ ಏನಾಗ್ತದೋ, ಮತ್ ಬೇರೆ ಗೌರ್ಮೆಂಟ್ ಬರ್ತದೋ, ಏನ್ ಇದೇ ಗೌರ್ಮೆಂಟ್ ಇರ್ತದೋ, ಅದು ದೇವ್ರಿಗೆ ಹಚ್ಚಿದ ಭಾರ. ಆದ್ರೆ ಒಳ್ಳೇದ್ ಮಾಡ್ಬೇಕಂತ ಬರೀ ಅಡಿಕೆಲ್ಲ ಹಾಕೋದು ಹೋಗೋದು ಆಗ್ತದೆ ವಿನ ಪೂರ್ತಿ ಆದಂತ ಕೆಲಸ ಯಾವಾಗ್ಲೂ ಆಗವಲ್ತು. ಅದಕ್ಕೆ ಏನಪ್ಪಾ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬಂದು ಎಲ್ಲರಿಗೂ ನೌಕರಿ ಬಂತು, ಇದು ಬಂತು ಅಂತಂದ್ರ ಈ ಬೀದಿಯಲ್ಲಿ ಬಿದ್ದಂತ ಭೂಮಿ ಕಳ್ಕೊಂಡಂತ ರೈತರಿಗೆ ಆಯ್ತು, ಮತ್ತೊಬ್ಬರಿಗೆ ಆಯ್ತು, ಕೆಲಸ ಸಿಕ್ಕರೆ ಅಟ್ಲೀಸ್ಟ್ ಜೀವನಾರ ಮಾಡ್ತಾರಲ್ಲ ಅವರು. ಚರಂತಿಮಠ ಅವರು 3 ಬಾರಿ MLA ಆಗಿದ್ರು, ಏನಾದ್ರು ಕೆಲಸ ಮಾಡಿದಾರೆ ಇಲ್ಲಿ? ರೋಡ್ ಮಾಡ್ಯಾರ, ಇವನ್ ಮಾಡ್ಯಾರ. ಅವರು ಮೂಲಭೂತ ಸೌಕರ್ಯಕ್ಕೆ ಅಷ್ಟೇ ಒತ್ತು ಕೊಟ್ರು. ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ಕಟ್ಟಿ ಎಲ್ಲಾರನ್ನು ಜೀವಂತ ಇಡುವಂತ ಕಾರ್ಯಕ್ರಮ ಮಾಡಿದ್ರೆ ಬಹಳ ಚಲೋ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಯಾವುದೇ ಪಕ್ಷ ಇರಲಿ, ನಾ ಪಕ್ಷಾತೀತವಾಗಿ ಹೇಳಕತ್ತೀನಿ ವಿನ ಆ ಪಕ್ಷ ಈ ಪಕ್ಷ ಅಂತ ಇಲ್ಲ. ಒಂದಷ್ಟು ಜನ ತರಕಾರಿ ಮಾಡ್ತಾ ಇದಾರೆ. ಏನಮ್ಮ, ಎಲ್ಲಿಯವ್ರು ನೀವು? ನಾವು ವೀರಾಪುರದಾರ ಸರ್. ಬೆಳಗ್ಗೆ ಎಷ್ಟೊತ್ತಿಗೆ ಶುರು ಆಗುತ್ತೆ? 6 ಗಂಟೆಗೆ ಚಲೋ ಹೋಗುತ್ತೆ ಇದು ಮಾರಾಕ್ ಹೊಡ್ದು. ಬೆಳಗ್ಗೆ 5 ಗಂಟೆಗೆ ಎದ್ದಿರ್ತೀವಿ. ಏನೇನ್ ಮಾಡ್ತೀರಾ? ಕಡಿಮೆ ಎಲ್ಲ ಮುಗ್ದೋಗಿದಾವೆ. ಇನ್ನೊಂದ್ ಸ್ವಲ್ಪ ಅದ ನೋಡ್ರಿ ಸರ್. ಕಾಯಿಪಲ್ಲೆ, ಪಾಲಕ, ಕೊತ್ತಂಬರಿ, ಮೆಂತೆ, ಸೌಂತಿಕಾಯಿ, ಟಮಾಟೆ ಹಣ್ಣ ಇತ್ಯಾದಿ ಎಲ್ಲಾ ಮಾರ್ತೀವ್ರಿ. ದಿನಕ್ಕೆ ಎಷ್ಟು ದುಡಿತೀರಾ? ಏನ್ ಬಿಡ್ರಿ, ಒಂದ್ 100-200 ರೂಪಾಯಿ ಉಳಿಬೇಕಾದ್ರೆ ಕಷ್ಟ ಆಗತ್ತೆ ಸರ್. ಅದೇ 200 ರೂಪಾಯಿ ಅಷ್ಟೇ ಉಳಿಯುತ್ತಾ? ಅಷ್ಟು ಉಳಿದ ನಮ್ ಪಗಾರ ಅಷ್ಟ ಉಳಿತದ ಸರ್. ಮತ್ತೇನ್ ಜಾಸ್ತಿ ಉಳಿಯಾಕ ಏನಾಗತ್ತ ಆಗುದಿಲ್ರಿ. ಎಷ್ಟು ಜನ ಇದ್ದೀರಾ? ನಾವು 13 ಜನ ಅದೇವ್ರಿ. ಯಜಮಾನ್ರು ಇದನ್ನ ಒಕ್ಕಲ್ತನ ಮಾಡ್ತಾರೆ. ಮಕ್ಕಳು 3 ಜನ ರೀ. ಏನ್ ಓದ್ತಾ ಇದಾರೆ? ಮಕ್ಕಳು ಕನ್ನಡ ಶಾಲಿ 6ನೇ ಕ್ಲಾಸ್, 3ನೇ ಕ್ಲಾಸ್, ಒಬ್ರು LKG ಇದಾರೆ. ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ, ಅದೇನಾದ್ರೂ ಬರ್ತಾ ಇದೆಯಾ ನಿಮ್ಮ ಅಕೌಂಟ್ಗೆ? ದುಡ್ಡು ಬರ್ತಾ ಇದೆಯಾ ಅಂತ? ಏನ್ ಒಮ್ಮೆ ಹಾಕ್ತಾರಿ ಸರ್. ಅದು ಭಾಗ್ಯಲಕ್ಷ್ಮಿ ಏನದ ಗೃಹಲಕ್ಷ್ಮಿ ಒಮ್ಮೆ ಬರಂಗೇ ಇಲ್ಲ ಸರ್. ಅಷ್ಟೇ ಬಂದಾಗ ತಗೋತೀವಿ, ಬರ್ಲಾಗ ಇಲ್ರಿ. ಎಲ್ಲ ಹೋಗೋದಕ್ಕೆ ಫ್ರೀ ಬಿಟ್ಟಿದಾರಲ್ಲ, ಎಲ್ಲಾದ್ರೂ ಹೋಗಿ ಬರ್ತೀರಾ ಹೆಂಗೆ? ಅದು ಎಲ್ಲಿ ಹೋಗಿಲ್ರಿ ಸರ್. ಮನೆಯಲ್ಲಿ ಸುಮ್ಮ ಅವ್ರು ನಮ್ಮ ಯಜಮಾನ್ರು ಸ್ವಲ್ಪ ಇದು ಮಾಡ್ತಾರೆ, ಡ್ರಿಂಕ್ಸ್ ಅವ್ ಕಳ್ಸಲ್ರಿ. ಮನ್ಯಾಗ ಇರ್ತೀವ್ರಿ. ಬಹಳ ಜನಕ್ಕೆ ಈ ಫ್ರೀ ಬಸ್ ಕೊಟ್ಟಿದ್ದೆ ತಪ್ಪು ಅಂತಾರಲ್ಲ, ನಿಮ್ಮ ಅಭಿಪ್ರಾಯ ಏನು ಅಂತ? ಮಹಿಳೆ ಹಾಗೆ ತಪ್ಪ ಬಿಡ್ರಿ. ಯಾಕಂದ್ರೆ ಈ ಹೆಣ್ಮಕ್ಳಿಗೆ ಜಾಸ್ತಿ ಕೊಬ್ಬು ಬಂದ್ಬಿಡ್ತೈತಿ. ಅದನ್ನ ನಮ್ಮ ಮಕ್ಳಿಗೆ ಸೌಲಭ್ಯ ಕೊಟ್ರಿ ಅಂದ್ರ ಕಲಿಯುವಾಗ ಅದ ನಮ್ಗ ಅನುಕೂಲ ಆಗತ್ರಿ. ಇದೇನ್ ನಮ್ಗೇನ್ ಬಸ್ಸಿಂದ ಏನ್ ಚಲೋ ಅಲ್ರಿ. ಇದು ಫ್ರೀ ಇದೆ ತಾನೆ? ಫ್ರೀ ಐತ್ ಬಿಡ್ರಿ. ನಾವು ಹಳ್ಳ್ಯಾಗ ನಮ್ದು ಮುಳುಗಡೆ ಆಗೈತೆ ಅಂತ ಬಸ್ ಇಲ್ರಿ, ಏನು ಇಲ್ರಿ. ನಾವು ಎಷ್ಟೊತ್ತಿದ್ರು ನಡ್ಕೊಂಡ ಬರ್ತಾವ್ರಿ ಮಕ್ಳು. ಒಂದ್ ಸ್ವಲ್ಪ ಹಳ್ಳಿ ಅದು ಏನ್ ಮುಳುಗಡೆ ಐತಂತೆ ಅದಕ್ಕೇನು ಬಸ್ ಬಿಡುದ ಇದನ್ ಮಾಡ್ಬೇಡ್ರಿ. ಈಗ ಚಾಲೂ ಮಾಡ್ರಿ ಒಂದ್ ಸ್ವಲ್ಪ ಇನ್ಮ್ಯಾಗರ. ಈಗ ಅದಾದ್ರ ಅನುಕೂಲ ಆಗ್ಬಿಡ್ತೈತ್ರಿ. ಈಗ ಎಷ್ಟೊತ್ತಿದ್ರು ಮಕ್ಳು ನಡ್ಕೊಂಡ ಬರ್ತಾವ ನೋಡ್ರಿ ನಮ್ಮ ಕಡೆ. ಓಟ್ ಹಾಕ್ತೀರಾ? ಹಾಕ್ತಿವ್ರಿ, ಮತ್ತ ಹಾಕ್ತಿವಲ್ರಿ. ಈಗ ಮತ್ತ ಸಿದ್ದರಾಮಯ್ಯನ ಬಂದಾನಲ್ರಿ ಈಗ. ಮತ್ತೇನೈತ್ರಿ, ನೀವು ಅದನ್ನ ಬಸ್ ಫ್ರೀ ಮಾಡ್ರಿ ಅನ್ನೋದು ಅಟ್ಟ ಆಕತ್ರಿ. ನಮ್ಗೇನ್ ಅದೇನ್ ಚಲೋ ಇಲ್ರಿ. ಸಿದ್ದರಾಮಯ್ಯ ಅಂದ್ರೆ ನಿಮ್ಗೆ ಇಷ್ಟನಾ? ಇಷ್ಟ ಬಿಡ್ರಿ. ಯಾರಾದ್ರೂ ಏನ್ ನಮ್ಗೇನ ಕಷ್ಟ ಏನಿಲ್ಲ. ಅವ್ರಾದ್ರೂ ಇಷ್ಟ, ಇವ್ರಾದ್ರೂ ಇಷ್ಟ. ಆಮೇಲೆ ಇದೆಲ್ಲ ನಮ್ಗ ಬಸ್ಸಿಂದ ಸೌಲಭ್ಯ ಹೆಣ್ಮಕ್ಳಿಗೆ ಬ್ಯಾಡ್ರಿ. ಯಾಕಂದ್ರೆ ಈ ಮಕ್ಕಳಿಗೆ ಏನ್ರ ಈಗ ಕಲತ್ ಕುಂತಾರಲ್ಲ, ಅವ್ರಿಗೆ ಏನ್ರ ನೀವು ಉದ್ಯೋಗ ಕೊಡೋದ್ ಮಾಡ್ರಿ. ಯಾಕಂದ್ರೆ ಈಗ ಸೌಲಭ್ಯ ಐತಂತ ಎಲ್ಲಾರು ಅದಕ್ಕ ಇಟ್ಟಿಟ್ಕಾದ್ರೂ ಹೆಣ್ಮಕ್ಳು ನಾವು ಹೇಳುದ ಕರೀರಿ. ಅದು ಈಗ ಗಂಡ್ ಮಕ್ಳಿಗೆ ಅಂಜಲ್ರಿ ಯಾರು. ಹಂಗಾಗಿ ನೀವು ಅದನ್ನ ಬಿಟ್ಟು ಯಾವ್ದಾರ ಒಂದು ಒಳ್ಳೇದು ಯೋಜನೆ ಮಾಡಿದ್ರೆ ನಮಗೂ ಚಲೋ ಆಗುತ್ತೆ. ನೀವು ಹತ್ರದಿಂದ ಮೇಟಿ ಅವ್ರನ್ನು ನೋಡಿದಾರ, ಚರಂತಿಮಠ ಅವ್ರನ್ನ ನೋಡಿದಾರ ತಾನೆ? ಈ ಕ್ಷೇತ್ರಕ್ಕೆ ಇಬ್ರು ಕೆಲಸ ಮಾಡಿದಾರ ಹೆಂಗೆ ಅಂತ? ಮಾಡ್ಯಾರ್ರಿ ಸರ್, ಮಾಡ್ಯಾರ, ಒಳ್ಳೇದ್ ಮಾಡ್ಯಾರ. ನಮಗೂ ಹಾಕ್ಯಾರ ಅವ್ನ ರೊಕ್ಕ ತಿಂಗಳ ಇಲ್ಲ ಅನ್ನಂಗಿಲ್ಲ. ಆದ್ರೇನು ಮಕ್ಕಳಿಗೆ ಇದೊಂದ್ ಸ್ವಲ್ಪ ಯೋಜನೆ ಚಲೋ ಮಾಡಿದ್ರ ಸಾಕ್ರಿ. ಇದ ಮತ್ತೊಂದೇನು ಬೇಡ. ಮಾತಾಡ್ಬೇಕ್ರಿ, ನಮ್ ಮಾತಾಡಕ ಬರ್ರು. ಮುಳುಗಡೆ ಮುನಿಗಿವ್ರಿ ಎಲ್ಲ ಜೋರಾಗೆ ಹೇಳ್ತೇವ್ರಿ. ಏನು ಇಲ್ಲ, ನಾವು ಇಲ್ಲಿಗೆ ಬಂದ ನಮ್ ಹಾಡು ತುಂಬ್ತಿರ್ರಿ. ಕಾರ್ ಅಲ್ಲೇ ಕುಂದ್ರುದು. ಏನ್ ವರ್ಷ ಆಯ್ತು ಭೂಮಿ ಮುಳುಗಡೆ ಆಗಿ? 25 ವರ್ಷ ಆತ್ರಿ. ಏನ್ ಪರಿಹಾರ ಅಟ್ಟಾಟ ಕೊಟ್ಟಾರ್ರಿ. ಬಿಜೆಪಿ ಅವರು ಅಧಿಕಾರ ಮಾಡಿದ್ರು, ಕಾಂಗ್ರೆಸ್ ಅವರು ಅಧಿಕಾರ ಮಾಡಿದ್ರು, ಜೆಡಿಎಸ್ ಅವರು ಅಧಿಕಾರ ಮಾಡಿದ್ರು, ಮೂವರು ಕೊಟ್ಟಿಲ್ವೇನು? ಏಟ್ರಿ ತಡ್ತಟ್ಕ ಈಗ ಹಿಡಿಯಾಕ ಹೋಗ್ರಿ 20-30 ಲಕ್ಷ ಹೇಳ್ತಾರ್ರಿ ಎಕ್ರೇಕ. ನಮ್ಮ ಹೋಗ್ಯಾವು 50-60 ಸಾವಿರ. ಏನೈತ್ರಿ ಒಣದೇಶ ಇಲ್ಲಿ ಬಂದಾಗ ಹಾಡು ತುಂಬತತಿ. ತಲೆ ಮ್ಯಾಗ ಇಟ್ಕೊಂಡ್ ಹೊತ್ಕೊಂಡ್ ಅಡ್ಡಾಡಿದ್ರೆ ನಮ್ಮ ಜೀವನ ರೀ. 25 ವರ್ಷಗಳ ಹಿಂದೆ ಮುಳುಗೋಗಿರೋ 60 ಸಾವಿರ ರೀ ಎಕ್ರೇಕ್ ನಮ್ಮ ಮುಳುಗಡೆ ಆಗಿದ್ದು. ಅಲ್ಲ
ಯಮ್ಮ ಹೇಳ ನಮ್ದು 50,000 ಎಕರೆ ತಗೊಂಡು ಈಗ 20 ಗಟ್ಲೆ ಮಾರ್ತಾರ. ಇದು ಗೋರ್ಮೆಂಟ್ ಏನ್ ಮಾಡುದ್ರಿ ನಮ್ನ ಸಾಯ್ ಹೊಡದ್ರಿ ನೀರಾಗ ಹೋಗದ್ರಿ ಮತ್ತೀಗ ಏನ್ ಮಾಡುದ್ರಿ ನಾವ್ ದುಡ್ಕೊಂಡ್ ತಿನ್ನು ತಕ ನೆಲೆ ಇಲ್ರಿ. ಎಷ್ಟೊತ್ತಿಗೆ ಬರ್ತೀರಾ? ಅರಕ ಬರ್ತೀವ್ರಿ. ಇದೇ ಕೆಲ್ಸ ರೀ. ಸಿಕ್ಕಾಗ ಹೊಡ್ತಿ ಊಟ ಮಾಡೋದು, ಸಿಗಲಾಗ ಹೊತ್ಕೊಂಡ್ ಅಡ್ಡಾಡುದು. ಇದ ಒಂದ ನೋಡ್ರಿ ನಮ್ದು. ಎಷ್ಟು ಸಂಪಾದನೆ ಆಗುತ್ತೆ? ಅವ್ರ ಗಂಟು ತೆಗೆದು ಸವಲ್ದ ತರುದ್ರಿ 200 150 ಉಳ್ಕೊಂಡ್ ಮನಿಗ್ ಹೋಗುದ್ರಿ. ಜನ ರಾಜಕಾರಣಿಗಳು ಬರ್ತಿರಲ್ಲ, ಪಟ್ಟಿ ಹಿಡ್ಕೊಂಡು ಕೇಳಕ್ ಆಗಲ್ವಾ? 25 ವರ್ಷ ಆಯ್ತು ನಮ್ ಜಮೀನು ನುಂಗಿ ಅಂತ. ಅಲ್ರಿ ಅಲ್ಲಿ ಹೋಗಿ ಗುಡ್ದಾಗ ಹೋಗದಾರ್ರಿ, ಒಂದೇನು ಸೌಕರ್ಯ ಇಲ್ಲ. ಅಲ್ಲಿ ಹೋಗಿ ಊಟ ಮಾಡಿ ಮಕ್ಕಳ ಕರೆಕ್ಟ ಹೋಗುದು. ಇಲ್ಲಿ ಬಂದಾಗ ನಮ್ ಹಡಿ ತುಂಬೋದು. ಆಯ್ತು, ಈಗ 9ನೇ ತಾರೀಕು ಓಟ್ ಹಾಕ್ತೀಯ ಇಲ್ಲ? ಹಾಕ್ತಿವ್ರಿ. ನಮ್ಗೆ ಏನ್ ಮಾಡ್ಯಾರ ಅಂತ ಹಾಕುದ್ರಿ. ಯಾರಿಗೊಬ್ರಿಗೆ ಹಾಕ್ಲೇಬೇಕಲ್ಲ? ಒಬ್ರಿಗೆ ಹಾಕುದಾರಿ, ಇದು ಸತ್ತಂಗ ಆಕೈತಿ. ನಾವ್ ಯಾರು ಮೇಟಿ ಕೆಲಸ ಮಾಡವ್ರ, ಇಲ್ಲಿ ಚರಂತಿ ಮಠ ಕೆಲಸ ಮಾಡವ್ರ? ನಮ್ಗೇನು ಗುರ್ತಾಗುದಿಲ್ರ. ಮನ್ಯಾಗ ಎಲ್ಲಿ ಹಾಕತ್ತಾರ ಹೋಗಿ ಒತ್ತದ ಒಂದ ನೋಡ್ರಿ. ನಮ್ಗ ಇವ್ರು ಸಾಲಿನೂ ಕಲ್ತಿಲ್ಲಪ್ಪ. ಹೆಬ್ಬಟ್ ಹಿಂಗೈತ್ ನೋಡಿಪ್ಪ ಪರಿಸ್ಥಿತಿ. ಏಮ ಕೊತ್ತಿಮೀರಿ ಎಲ್ಲ ಮಾರ್ತಾ ಇದೀರಾ? ಹೆಂಗಿದೆ ಎಲೆಕ್ಷನ್? ಎಲ್ಲ ಬಂದಿದ್ರ ಓಟ್ ಕೇಳಕ್ಕೆ? ಹಾ ಸರ್ ಬರ್ತಾರ ಸರ್. ಹಾ ಸರ್ ಬರ್ತಾರ. ಯಾರು ಕಾಂಗ್ರೆಸ್ ಅವರು ಬಿಜೆಪಿ ಅವರೆಲ್ಲ ಬಂದಿದ್ರ? ಸಮನಾಗಿ ಬರ್ತಿರ್ತಾರ ಸರ್. ಅವ್ರ ಪಕ್ಷ ಇವ್ರ ಪಕ್ಷ ಅನ್ನೋ ತಿನ್ಕ ಯಾರ ದೇಶನ ಅಭಿವೃದ್ಧಿಗೊಳಿಸ್ತಾರ ಸರ್, ಅವ್ರಿಗೆ ಹಾಕಿ ಅವ್ರ ಮತದಾರನ ಜಯಶಾಲಿಯಾಗಿ ಮಾಡ್ಬೇಕು ಅನ್ನೋದು ಉದ್ದೇಶ ಸರ್. ಹಾ ಸರ್. ಈಗ ಇಬ್ರು ಹೇಳ್ತಿದಾರೆ, ನಾವು ಗ್ಯಾರಂಟಿಗಳು ಕೊಟ್ವಿ, ಹೆಣ್ಮಕ್ಳಿಗೆ ಬಸ್ ಸ್ವಲ್ಪ ಫ್ರೀಯಾಗಿ ಓಡಾಡಕ್ ಮಾಡಿದ್ವಿ, 2,2 ಸಾವಿರ ದುಡ್ಡು ಹಾಕ್ತಿದ್ವಿ ಅಂತ. ಆ ದುಡ್ಡು ಬರ್ತಾ ಇದೆಯಾ ನಿಮ್ಗೆ? ಸರ್ ಕೆಲವು ದಿನದಂತ ಬರ್ಲಿಲ್ರ. ಆಮೇಲೆ ಈಗ ಎಲೆಕ್ಷನ್ ಸಮೀಪ ಬರಂತಲೇ ಬರಾಕತ್ತ ಸರ್. ಇಷ್ಟೊತ್ತಿನ ಮಟ್ಟ ಅಂತ ಅವಾಗ ಕೊಡ್ಲಿಲ್ಲ ಸರ್. ಒಂದ್ 2-3 ತಿಂಗಳ 4 ತಿಂಗಳ 5 ತಿಂಗಳ ಹೋಗಿದ್ವಿ ಸರ್. ಅವ್ರ ಹಂಗಿಲ್ಲ ಇವ್ರ ಹಿಂಗಿಲ್ಲ, ದುಡ್ಡಿಲ್ಲ ಅದಿಲ್ಲ ಅಂತ ಹೇಳಂದ್ರೆ ಸರ್ ಈ ಎಲೆಕ್ಷನ್ ಸಮೀಪ ಬರತ್ತಂತಲೇ ಕೊಡಾಕತ್ತಾರ ಸರ್, ಹಾಕ್ಯಾರ ಸರ್. ನಿನ್ನೆ ಮೊನ್ನೆ ಸಿದ್ದರಾಮಯ್ಯ ಬಂದಿದ್ರು, ಬಹಳ ಭರವಸೆಗಳನ್ನು ಕೊಟ್ಟು ಹೋಗಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಅನ್ನೇ ಗೆಲ್ಲಿಸಬೇಕು ಅಂತ ಏನ್ ಅನಿಸ್ತದೆ ನಿಮ್ಗೆ? ಸರ್ ಗೆಲ್ಸೋದು ಆಶ್ವಾಸನೆ ಕೊಡ್ತಾರಲ್ಲ, ಅದಕ್ಕೆ ಭದ್ರಾಗಿರ್ಲಿ ಅನ್ನೋದು ಅಷ್ಟೇ ಸರ್. ಆಶೆ ಅನ್ನೋದು ಆಶ್ವಾಸನೆ ಕೊಟ್ಟಿರ್ತಾರ ಸರ್. ಅದರಿಂದ ಜನರಿಗೆ ಅನುಕೂಲನೂ ಐತ್ರಿ, ಅನಾನುಕೂಲನೂ ಐತ್ ಸರ್. ಬಸ್ ಅನುಕೂಲ ಮಾಡ್ಯಾರ ಸರ್. ಅಂದ್ರೆ ಹೆಣ್ಮಕ್ಳು ಹತ್ತಾರಪ್ಪ ಅನ್ನೋಂತ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ದೂರ ಹೋಗಿ ತರಪ್ತಾರ ಸರ್. ಅಂದ್ರೆ ಹೆಚ್ಚಿಗೆ ಜನರಿಗೆ ಏನ್ ಹೆಣ್ಮಕ್ಳು ಹತ್ತಾರಲ್ಲ ಅನ್ನುವಂಥದ್ರಿ. ಜನರಿಗೆ ಬಸ್ನಲ್ಲಿ ನಿಂತ್ರು ಸಹಿತ ಯಾರು ಅಷ್ಟು ಮರ್ಯಾದೆ ಕೊಡಲ್ಲ ಸರ್. ಏನಿರ್ತೈತೆ ಅವ್ರ ಕೆಲಸ ಬಸ್ನಾಗ ಅಡ್ಡಾಡೋದೊಂದು. ಯಾರು ಮರ್ಯಾದೆ ಕೊಡಲ್ವೋ, ಯಾರು ನೀವು ಹೇಳಿದ ಕಡೆ ನಿಲ್ಸಲ್ವೋ, ಆ ಸ್ಟಾಪ್ ಎಲ್ಲಿದ್ಯೋ ಅಲ್ಲಿ ನಿಲ್ಸಲ್ವೋ, ಪಟ್ಟು ಹಿಡ್ಕೊಂಡು ಹೊಡಿಬೇಕೋ ಬೇಡವೋ ನೀವೆಲ್ಲ ಸೇರಿ? ಸರ್ ಹೆಣ್ಮಕ್ಳೇನು ಒಬ್ರಿಬ್ರು ಏನಿರಲ್ವಲ್ಲ ಅಲ್ಲಿ? ಯಾರು ಹಂಗ್ ಮಾಡೋದು? ಯಾರು ರಾಮಲಿಂಗಾರೆಡ್ಡಿಗೆ ಹೇಳ್ತೀವಿ, ಯಾರದು? ಸರ್ ಬಸ್ ಅಂದ್ರೆ ಅವ್ರ ತಪ್ಪಲ್ರಿ ಸರ್. ನಾವು 10 ವರ್ಷ ಸಹಿತ ಹಿಂದೆ ಮುಂದೆ ಬಿದ್ದು ಅಪಘಾತಕ್ಕೆ ಮೂಲ ಹಾಕ್ಯವ್ರ ಸರ್. ನಮ್ಮ ಹತ್ರನೂ ತಡ್ಕೊಳ್ಳೋಂತ ಪೇಷಂಟ್ಸ್ ಇರಂಗಿಲ್ಲ ಸರ್. ಮತ್ ನಾವು ತಪ್ಪಿಟ್ಕೊಂಡು ಅವ್ರಿಗೆ ತಪ್ಪು ಹೊರಿಸ್ತೇವೆ ಕರೆ. ಆದ್ರೆ ಏನು ಹೆಣ್ಮಕ್ಳಿಗೆ ಅಷ್ಟು ಕಷ್ಟ ಸರ್. 2,2 ಸಾವಿರ ರೂಪಾಯಿ ರೊಕ್ಕ ಕೊಡ್ತಾರ, ಎಲ್ಲಿ ಇಡ್ತಾರಿ? ಬಸ್ನೊಳಗೆ ಹತ್ತಡ್ಡ ಫ್ರೀ ಅಡ್ಡಾಡ್ತಾರಿ, ಎಲ್ಲಾ ದೇಶ ನೋಡ್ತಾರಿ ಸರ್. ಕೆಲವೊಬ್ರಿಗೆ ಅತ್ತಿ ಸೊಸಿ ಒಳಗೂ ಜಗಳ್ರಿ, ಗಂಡ ಹೆಂಡತಿದೊಳಗೂ ಜಗಳ ಸರ್. ಕೊಡ್ತಾರ ಅನ್ನೋದು ಅಷ್ಟೇ ಆಗತ್ತ ಸರ್, ಜಗಳನೇ ಹಾಕೈತ್ ಸರ್. ಈ ಫ್ರೀ ಬಸ್ಗೆ ಅವಕಾಶನ ಕೊಡಬಾರ್ದಾಗಿತ್ತು ಅಂತಾರಲ್ಲ, ಗಂಡಸರು ಹೇಳಿದ್ರೆ ಓಕೆ, ಕೆಲವರು ಹೆಣ್ಮಕ್ಳು ಹೇಳ್ತಾರಲ್ಲ, ನಿಮ್ಮ ಒಪಿನಿಯನ್ ಏನು? ಹಾ ಸರ್, ಅದರಿಂದ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಸವಲತ್ತು ಕೊಡೋ ಬದ್ಲಿ ಕಲಿಯುವಂತ ಮಕ್ಕಳಿಗೆ ಅನುಕೂಲ ಮಾಡಿದ್ರೆ ಚಲೋ ಐತ್ ಸರ್. 2,000 ರೂಪಾಯಿ ಬೇಕಾ ಬೇಡವಾ ಸರ್? ಬರೋದಂತ ದೊಡ್ಡದಂತಲ್ರಿ ಸರ್. 2,000 ರೂಪಾಯಿದಿಂದ ಏನು ಎಲ್ಲಾನು ಹಾಕೈತೆ ಅನ್ನುವಂಥದ್ದು ಹುಚ್ಚು ಕಲ್ಪನೆ ಸರ್. ಬಂದ್ರು ಅಷ್ಟೇ, ಬರ್ದಿದ್ರು ಅಷ್ಟೇ ಸರ್. ದುಡಿದಂತ ತಪ್ಪಲ್ರಿ. ನಾವು ದುಡ್ದಿದ್ದೆ ನಮ್ಮ ಹತ್ರ ಉಳಿದಿಲ್ಲ ಸರ್. ಬರ್ತೈತಂದ್ರೆ ಫ್ರೀ ಆಗಿ ಕೊಟ್ಟಿದ್ದು ಎಷ್ಟು ದಿನ ತಿಂತೇವೆ ಸರ್? 1 ದಿನ 2 ದಿನ. ಈಗ 1 ವಾರ ಸಂತಿನ 2,000-3,000 ರೂಪಾಯಿ ತಿನ್ನಕ ಅಷ್ಟ್ರೊಳಗ ಬರಂಗಿಲ್ಲ ಸರ್. ಮತ್ತೆ ಯಾವಾಗ ತಿಂಗಳಿಗೆ 1 ದಿನ 2,000 ಹಾಕ್ತಾರಂದ್ರೆ ಅದ್ರ ಮೇಲೆ ಜೀವನ ಆಗಂಗಿಲ್ಲ ಸರ್. ಹಾ ಸರ್. ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತೀರಾ ದಿನ? ಮುಂಜಾನೆ 6 ಗಂಟೆಗೆ ಬಂದಿರ್ತಾರೆ ಸರ್. ದುಡಿತೀರಾ? ಅಷ್ಟೇ ಒಂದ್ 200-300 ರೂಪಾಯಿ ಹೊಲದಿತ್ತು ಇರ್ತೇವೆ ಸರ್. ಬಲಿ ಬರಾದ್ರೆ ಒಂದ್ 500-600 ಸರ್. ಎಷ್ಟು ದೂರದಿಂದ ಬರ್ತೀರಾ? ಇಲ್ಲಿ 4 ಕಿಲೋಮೀಟರ್ ಆಗುತ್ತೆ ಸರ್, ವೀರಾಪುರ. ಹಾ ಸರ್. ಬಸ್ಸುನು ಇಲ್ಲ ಸರ್ ನಮ್ಮ ಊರಿಗೆ. ಅಂದ್ರೆ ಮುಳುಗಡೆ ಏರಿಯಾ ಸರ್. ಅಷ್ಟಕ್ಕಷ್ಟೇ ಬಸ್ಸುನು ಹೆಲ್ಪ್ ಇಲ್ರಿ. ಆಟೋನು ಅದಾವ್ರಿ, ಮನಿಗೆ 1-2 ಗಾಡಿ ಇರ್ತಾವಲ್ರಿ. ಆಟೋದು ಜಾಸ್ತಿ ಹೊಡ್ಯಂಗಿಲ್ಲ ಸರ್. ನಿಮ್ಮ ಈಗ ಮೇಟಿ ಅವರು ಗೆದ್ದಿದ್ರು ಇಲ್ಲಿಂದ, ಚರಂತಿ ಮಠ ಅವರು ಗೆದ್ದಿದ್ರು ಬಿಜೆಪಿಯಿಂದ. ಯಾರು ಕೆಲಸ ಮಾಡಿದ್ದಾರೆ ಅಂತ ಸರ್? ಇವ್ರ ಕೆಲಸ ಮಾಡ್ಯಾರ ಅನ್ನೋ ಬಿಚ್ಚ ಹೇಳೋಕಿನಾರೆ ಅವ್ರ ಕೆಲಸದ ಮೇಲೆ ಆಸಕ್ತಿ ತೋರಿಸಿ ಅವ್ರು ಎಲ್ಲರಿಗೆ ಜನರಿಗೆ ಅನುಕೂಲ ಮಾಡಿಕೊಟ್ರೆ ಸಾಕು ಸರ್. ಯಜಮಾನ್ರೆ, ಎಷ್ಟು ವರ್ಷಗಳಿಂದ ಇಲ್ಲಿದ್ದೀರಾ ನೀವು? ಇದೇ ಕ್ಷೇತ್ರದ ಮತದಾರ ಅಂತ? ಹೌದ್ರಿ. ಹೆಂಗಿದೆ ಈಗ ಟ್ರೆಂಡ್ ಇಲ್ಲಿ?
ಏನು ಈ ಸದ್ಯ ಮೆಟ್ಟಿಗೆ ಬಿಜೆಪಿ ಮುಂದುವರಿಬೇಕಂತ ನಮ್ಮ ವಿಚಾರ ರೀ. ಬಿಜೆಪಿನ ಯಾಕೆ ಗೆಲ್ಬೇಕಿಲ್ಲಿ? ಅಲ್ಲ ಬಿಜೆಪಿಲಿಂತ್ರ ನಮಗ ಸೌಕರ್ಯ ಸಿಗ್ತೈತ್ರಿ. ಅವರು ಕೆಲಸಗಾರ ಮಾದಾರ ಇಲ್ಲಿ ನಮ್ಮ ಚರಂಚಿ ಮಠ ಅವರು. ಅದರ ಸಂಬಂಧ ಬಿಜೆಪಿ ಬರ್ಲಿ ಅಂತ ಕೇಳ್ಕೊತೀವ್ರಿ ನಾವು. ಕಳೆದ 3 ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. 5 ಗ್ಯಾರಂಟಿಗಳನ್ನು ಕೊಟ್ರು. 2 ಸಾವಿರ ನಿಮ್ಮ ಮನೆಯವ್ರಿಗೆ ಅಕೌಂಟ್ಗೆ ಹಾಕ್ತಾ ಇದಾರೆ. ಇದೆಲ್ಲ ದುಡ್ಡು ಬರ್ತಾ ಇದೆಯಾ? ಸ್ವಲ್ಪ ಬರ್ತತ್ರಿ, ಪೂರ್ತಿ ಬರಂಗಿಲ್ಲ. ಅದು ಒಮ್ಮೆ ಕಟ್ಟಾಕತಿ, ಒಮ್ಮೆ ಬರ್ತೈತ್ರಿ. ಕೆಲವೊಬ್ಬರಿಗೆ ಅನುಕೂಲ ಆಗೈತಿ. ಆದ್ರೆ ಏನೈತಿ, ಅನುಕೂಲ ಆಗತ್ತಂತಂದ್ರ ಹಿಂದ ಸಾರ್ವಜನಿಕರಿಗೆ ಹೊಡೆತ ಬೀಳ್ತೈತ್ರಿ. ಅದರಿಂದ ಹೆಂಗೆ ಸಾರ್ವಜನಿಕರಿಗೆ ಹೆಂಗ್ ಹೊಡೆತ ಬೀಳುತ್ತೆ ಅಂದ್ರೆ ಈಗ ಎಲ್ಲಾ ತರ ರೇಟ್ ಏರಿಕೆ ಆಗಿಬಿಟ್ಟಾವ್ರಿ. ಈ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇದ್ರಲಿಂದ ಏನೈತಿ ಎಲ್ಲಾ ಸಾರ್ವಜನಿಕರಿಗೆ ಹೊಡೆತೈತ್ರಿ. ಗ್ಯಾರಂಟಿ ಕೊಟ್ಟಾರ ಅನ್ನೋದಷ್ಟ ಆಗೈತಿ, ಹಿಂದ್ ಹೊಡೆತ ಬಾಳ ಐತ್ರಿ. ಅದರಿಂದ ಮೇಟಿಯವರನ್ನ 5 ವರ್ಷಕ್ಕೆ ನೀವು ಆಯ್ಕೆ ಮಾಡಿ ಕಳಿಸಿದ್ರಿ. ಈಗ ಅವರ ಅಕಾಲಿಕ ಮರಣದಿಂದ ಆಗ್ತಾ ಇರುವಂತಹ ಒಂದು ಚುನಾವಣೆ ಅವರ ಪುತ್ರನ ಪರವಾಗಿಲ್ವಾ ಹಂಗಾದ್ರೆ? ಅಲ್ಲ ಅದು ಐತ್ರಿ, ಇಲ್ಲ ಅಂತ ಏನೇ ಅಲ್ರಿ. ಈಗ ಒಂದ್ ಕಡೆ ಮಾಡಿದ್ದು ಚಲೋ ಮಾಡ್ಯಾರ ಅನ್ನೋದಷ್ಟ ಆಗೈತಿ. ಹಿಂದ್ ಬಾಳ ಸಾರ್ವಜನಿಕರಿಗೆ ಬಾಳ ತೊಂದರೆ ಐತಿ ಒಟ್ಟೀಗ. ಅದ್ರ ಸಂಬಂಧ ನಮಗೆ ಬಿಜೆಪಿ ಬರ್ಲಿ ಅಂತ ಅನ್ನೋ ವಿಚಾರ ನಾವು ಹೇಳ್ಬೇಕಾಗೈತ್ರಿ. ಬಿಜೆಪಿ ಸರ್ಕಾರ ಇಲ್ಲ, ಏನು ಇಲ್ಲ ರಾಜ್ಯದಲ್ಲಿ. ಈ ಸರ್ಕಾರ ಇಲ್ಲ ಅಂದ್ರೂ ನಮಗ ಕಾಂಗ್ರೆಸ್ ಅವ್ರು ಹೇಳೋದು ನಮ್ಮ ಸರ್ಕಾರ ಇದೆ, ನಮ್ಮ ಅಭ್ಯರ್ಥಿನ ಗೆಲ್ಸಿದ್ರೆ ಬಾಗಲಕೋಟೆಗೆ ಎಲ್ಲಾ ಸವಲತ್ತನ್ನು ಕೊಡ್ತೀವಿ, ಎಲ್ಲಾ ಯೋಜನೆಗಳನ್ನು ಕೊಡ್ತೀವಿ, ಎಲ್ಲಾ ಕೆಲಸಗಳನ್ನು ಕೊಡ್ತೀವಿ, 5 ಗ್ಯಾರಂಟಿಗಳನ್ನು ಕೊಟ್ಟಿದೀವಿ ಅಂತ ಹೇಳ್ತಾರೆ. ಅಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾರೆ ಯಾರಾದ್ರೂ. ಜನರ ಸ್ವಾರ್ಥಕ್ಕಾಗಿ ಏನ್ ಮಾಡುದಿಲ್ಲ ಅವರು. ಈಗ ಹೇಳ್ತಾರ, ಹೇಳಿದ ಪ್ರಕಾರ ನಡ್ಕೊಳಂಗಿಲ್ರಿ. ಅವರು ಹೇಳಿದ ಪ್ರಕಾರ ನಡ್ಕೊಳಂಗಿಲ್ರಿ. ಈಗ ಕಾಂಗ್ರೆಸ್ ಅವರು ಇರ್ಲಿ, ಬಿಜೆಪಿ ಅವರು ಇರ್ಲಿ, ನಮಗೇನೈತಿ ಬಾಗಲಕೋಟೆ ಅಭಿವೃದ್ಧಿಗೆ ನಮ್ಮ ಚರಂಚಿ ಮಠ ಬೇಕನ್ನೋ ನಮ್ಮ ವಿಚಾರ ರೀ. ಏನಪ್ಪ, ಬಹಳ ಯುವಕ, ಎಷ್ಟನೇ ಬಾರಿ ಮತದಾನ ಆಗ್ತಾ ಇದೆ, ಹೇಗಿದೆ ಗ್ರೌಂಡ್ ರಿಪೋರ್ಟ್ ಅಂತ? ನಂದು ಆಕ್ಚುಲಿ ಬೆಳಗ್ಗೆ ಮತಕ್ಷೇತ್ರ. ನಂದು ಇಲ್ಲಿ ನೋಡಿದ್ರೆ ನನಗೆ ಬಿಜೆಪಿನ ಅನಿಸ್ತೈತಿ. ಯಾಕಂದ್ರೆ ಇಲ್ಲಿ ಅಭಿವೃದ್ಧಿ ನೋಡಿದ್ರೆ ಚರಂತಿ ಮಠನ ಹಾರಿಸ್ತಿರ್ಬೇಕ. ನನಗೆ ಸಿಕ್ಕಿರೋ ಗಿರಾಕಿಗಳೆಲ್ಲ ಬಿಜೆಪಿ ಕಾರ್ಯಕರ್ತರು ಇದ್ದಂಗಿದ್ದೀರಲ್ಲ. ಯಾಕಂದ್ರೆ ನಾವು ಇಲ್ಲಿ ಕೆಲ್ಸಕ್ಕೆ ಅಂತೇಳಿ ಬಂದವರು, ಆದ್ರೂ ನಾವು ಬಿಜೆಪಿ ಪರವಾಗಿ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಯಾಕಂದ್ರೆ ಕೆಲಸ ನೋಡಿ ಮಾಡಬೇಕು. ಈಗೇನಿದು ಗ್ಯಾರಂಟಿ ಕೊಟ್ಟಾರ, ಆ ಗ್ಯಾರಂಟಿ ಏನು 2,000 ರೂಪಾಯಿ ಕೊಡ್ತಾರೆ ಹೆಣ್ಮಕ್ಳಿಗೆ. ಒಬ್ಬರಿಗೆ ಬರ್ತೈತಿ, ಒಬ್ಬರಿಗೆ ಬರಲ್ಲ. ಅದು ನಮ್ ಕಿಶದಿಂದ ಕೊಡಬೇಕಲ್ಲ. ಕರೆಂಟ್ ಬಿಲ್ ಹೆಚ್ಚಿಗೆ ಮಾಡ್ಯಾರ, ಆಮ್ಯಾಗ ಬಸ್ಸಿಂದ ಚಾರ್ಜಸ್ ಹೆಚ್ಚಿಗೆ ಮಾಡ್ಯಾರ. ಗ್ಯಾರಂಟಿಗಳು ಕೊಟ್ಟಿದ್ರಿಂದ ಇದೆಲ್ಲ ಜಾಸ್ತಿ ಆಗಿದೆ. ಹೌದು, ಜಾಸ್ತಿ ಆಗಿದೆ. ಬಿಜೆಪಿದಾಗ ಗ್ಯಾರಂಟಿಗಳು ಕೊಡ್ತಿರ್ಲಿಲ್ಲ, ಎಲ್ಲ ಜಾಸ್ತಿನೇ ಆಗ್ತಿತ್ತಲ್ಲ ಅವಾಗ್ಲೂ. ಇಲ್ಲ ನಮ್ದು ಏನು ಅಭಿವೃದ್ಧಿ, ದೇಶ ಮೊದಲು ನಮ್ದ. ಇವ್ರು ಆ ರೀತಿ ಇಲ್ಲ. ಇವರು ಇನ್ನಟ್ಟು ಹಾಳು ಮಾಡಕ್ಕೆ ನಿಂತಿದ್ದಾರೆ ಇವರು. ಅದಕ್ಕೆ ನಮಗೇನು ಬಿಜೆಪಿನೇ ಬೇಕು. ಅದ್ರ ಸಲುವಾಗಿ ನಾವು ಬಿಜೆಪಿ ಮಾಡೋರು. ಇಲ್ಲಿ ಮತದಾರರು ಬಹಳ ವಿದ್ಯಾಗಿರಿ, ಮತದಾರರು ಬಹಳ ಗೆಜೆಟೆಡ್ ಆಫೀಸರ್ ಇದ್ದಂಗಿದ್ದಾರೆ. ಎಲ್ಲರೂ ಬಿಜೆಪಿಗೆ ಮಾಡ್ತಾರೆ ಇಲ್ಲಿವರೆಗೆ. ಯಾಕಂದ್ರೆ ಗೋರ್ಮೆಂಟ್ ಆಫ್ ಕಾಂಗ್ರೆಸ್ ಬಂದ ಮೇಲೆ 2-3 ಸತತ ಬಾರಿ ಲಿಕ್ಕರ್ ರೇಟ್ ಏರಿದೆ. ಯಾರು ಕೇಳೋರು ಸ್ಟ್ರೈಕ್ ಮಾಡೋರಿಲ್ಲ. ಬೇಕಂದ್ರೆ ಕುಡೀರಿ, ಬೇಡ ಅಂದ್ರೆ ಬಿಡ್ರಿ ಅಂತ. ಲಿಕ್ಕರ್ ಕುಡಿಲಿಲ್ಲ ಅಂದ್ರೆ ಆಯ್ತು, ಲಿಕ್ಕರ್ ಏನ್ ಕುಡಿಲೇಬೇಕು ಅಂತಿದ್ಯಾ? ಒಬ್ಬ ಬಡ ಕಾರ್ಮಿಕ ದಿನಕ್ಕೆ 500 ರೂಪಾಯಿ ವಿದ್ಯಾಗಿರಿ ಒಳಗೆ ದುಡಿತಾನಂದ್ರೆ 300 ರೂಪಾಯಿ ಕುಡಿದು 100 ರೂಪಾಯಿ ನಾಷ್ಟಾ ಮಾಡಿ ಮನೆಗೆ ಹೋದಾಗ 100 ರೂಪಾಯಿ ಕಾಯಿಪಲ್ಯಕ್ಕೆ ದಿನಸಿ ಕಾರ್ಯಕ್ರಮಕ್ಕೆ ಕೊಡ್ತಾನೆ. ಇದು ಒಂದು ಪರಿಣಾಮ ಬೀರುತ್ತೆ ಅಂತ ನನಗೆ ಅನಿಸುತ್ತೆ. ಏನ್ ಅಭಿವೃದ್ಧಿ ಅಂಕರ್ ಏನ್ ಕಾಣ್ತಾ ಇಲ್ಲ. 5 ವರ್ಷನೊಳಗೆ ಅಭಿವೃದ್ಧಿ ಕಾಣ್ತಿಲ್ಲ. ಅಲ್ಲಿ ದೇಶ ಅಭಿವೃದ್ಧಿ ಕಾಣ್ತಿಲ್ವ, ರಾಜ್ಯ ಅಭಿವೃದ್ಧಿ ಕಾಣ್ತಾ? ರಾಜ್ಯದ ಈಗ ಎಲೆಕ್ಷನ್ ನಡೆದಿದ್ ರಾಜ್ಯದಲ್ರಿ. ರಾಜ್ಯದ ಏನ್ ಅಭಿವೃದ್ಧಿ ಕಾಣ್ತಾ ಇಲ್ಲ. ಏನ್ 5 ವರ್ಷ ಗ್ಯಾರಂಟಿ ಏನ್ ಕೊಟ್ರೆ ಯಾವ ಗ್ಯಾರಂಟಿ ಒಳಗೆ ಏನು ಇದು ಆಗ್ತಾ ಇಲ್ಲ. ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗತ್ತೈತಿ. ದುಡ್ಡು ಬರ್ತಾ ಇದೆ 2,000 ಸಾವಿರ ರೂಪಾಯಿ. ಬರ್ತೈತ್ರಿ ಸರ್, ಬರ್ತೈತಿ. ಯಾಕೆ ಸುಳ್ಳು ಹೇಳಕ್ ಹೋಗುನ್ರಿ ಸರ್, ಬರ್ತೈತಿ. ಮತ್ತೆ 800 ರೂಪಾಯಿ ಮಾತ್ರ ಜೋರಾಗಿ ಹೇಳ್ತೀವಿ, 2,000 ರೂಪಾಯಿ ಹೇಳಲ್ಲ ನೋಡಿ. ಇಲ್ರಿ ಸರ್, ಬರ್ತೈತ್ರಿ ಸರ್, ಬರ್ತೈತಿರಿ ಸರ್. ಸರ್ಕಾರ ಕೊಟ್ಟ 5 ಗ್ಯಾರಂಟಿಗಳು ನಿಮ್ಗೆ ಅನುಕೂಲ ಆಗ್ತಿದ್ಯಾ? ಅನುಕೂಲ ಆಗ್ತೈತಿ. ಅಲ್ಲಿ ಫ್ರೀ ಆಗಿ ಹೋಗೋದು. ನಾ ಹೋಗಿಲ್ರಿ ಸರ್ ಬಸ್ನಾಗ ಫ್ರೀ. ಹೋಗಿ, ಅದ್ರಲ್ಲೇನಿದೆ. ಯಾವಾಗ್ಲೂ ಹೋಗ್ಬೇಡಿ, ಯಾವಾಗ ಕೆಲಸ ಇರುತ್ತೆ ಅವಾಗ ಹೋಗಿ. ಹ್ಞೂ ರೀ ಸರ್, ಹ್ಞೂ ರೀ. ಹೋಗೋದೇನ್ ತಪ್ಪೇನಲ್ಲ, ತಪ್ಪಿಲ್ಲ ಸರ್. ಅಲ್ಲಿ ಹೋದಾಗ ಕಂಡಕ್ಟರ್ ಡ್ರೈವರ್ಗಳು ಹೆಣ್ಮಕ್ಳನ್ನ ಚೆನ್ನಾಗಿ ನಡೆಸ್ಕೊಂತಾರ? ಹ್ಞೂ ರೀ ಸರ್, ಹ್ಞೂ ರೀ ಸರ್. ಏನ್ ಆ ಯೋಜನೆ ಬೇಕೋ ಬೇಡವಾ? ಯಾಕಂದ್ರೆ ಬಹಳ ಮಹಿಳೆಯರೇ ಹೇಳ್ತಾರೆ ಈ ಯೋಜನೆ ನಮ್ಗೇನು ಅವಶ್ಯಕತೆ ಇಲ್ಲ ಅಂತ. ಬೇಕೋ ಬೇಡವಾ ನಿನ್ ಪ್ರಕಾರ? ಬೇಕ್ರಿ ಸರ್, ಎಲ್ಲಾ ಬೇಕ್ರಿ ಸರ್. ಅನುಕೂಲ ಐತ್ರಿ ಸರ್, ಎಲ್ಲರಿಗ ಅನುಕೂಲ ಐತಿ. ಅವ್ರ ಏನ ಹಿಂಗ ಅಡ್ಡಾಡವ ಹಿಂಗ ಹೇಳಾವ್ರಿ ಸರ್. ಅವ್ರ ಹೇಳಾವ್ರಿ ಸರ್. ಚಲೋ ಐತ್ರಿ ಸರ್ ನಮ್ಗ. ಈಗ ಬಾಗಲಕೋಟೆನ ಚರಂತಿಮಠ ಸಾಹೇಬ್ರು ಆಳವ್ರೆ, ಯಾರು ಮೇಟಿ ಅವರು ಕೂಡ ಆಳವ್ರೆ. ಈಗ ಎಲೆಕ್ಷನ್ ನಡೀತಾ ಇದೆ. ಮೇಟಿ ಅವ್ರ ಮಗ ಚುನಾವಣೆಯಲ್ಲಿದ್ದಾರೆ, ಚರಂತಿಮಠರು ಚುನಾವಣೆಯಲ್ಲಿದ್ದಾರೆ. ಏನ್ ಅನಿಸ್ತಾ ಇದೆ? ಯಾರ್ ಗೆಲ್ತಾರೆ ಅನಿಸುತ್ತೆ? ಈಗ
ಹುಲಾಪ ಮೇಟಿನ ಗೆಲ್ತಾರ್ರಿ ಸರ್ ಗ್ಯಾರಂಟಿ ಹಾ ಗ್ಯಾರಂಟಿ ಸಿದ್ದರಾಮಯ್ಯ ನೋಡಿದ್ರ ಬಂದಿದ್ರ ಸಿದ್ದರಾಮಯ್ಯ ನೋಡಿಲ್ರಿ ಸರ್ ನೋಡಿಲ್ರಿ ನೀನೆ ಬಂದಿರಲ್ಲ ಇಲ್ರಿ ಸರ್ ಬಂದಿಲ್ರಿ ಸರ್ ಬಂದಿಲ್ರಿ ಸರ್ ಹಾ ರೀ ಸರ್ ಬಂದಿಲ್ಲ ಬಂದಿದ್ರಲ್ಲ ನಿನ್ನೆ ಮೊನ್ನೆ ಆ ಮನೆ ಎಲ್ಲ ಇಲ್ಲೇ ಇದ್ರು ಹಾ ರೀ ಸರ್ ಹೋಗಿಲ್ರಿ ಸರ್ ನೋಡ್ಬೇಕು ಅಂತ ಅನ್ಸುತ್ತೆ ಹ್ಞೂ ರೀ ಸರ್ ಯಡಿಯೂರಪ್ಪ ನೋಡ್ಬೇಕು ಅಂತ ಐತ್ರಿ ಸರ್ ವಿಜಯಪುರದ ಇಲ್ಲಿ ಪಕ್ಕದಲ್ಲಿ ಹ್ಞೂ ರೀ ಸರ್ ಎಲ್ಲಾರೀಗ ನಿಮ್ಮ MLA ಗಳು MP ಗಳು ನಿಮ್ ಕೈಗೆ ಸಿಗ್ತಾರಾ ಹಾ ರೀ ಸರ್ ಎಷ್ಟು ಎಕರೆ ಇದೆ ಜಮೀನು ಓ ರೀ ಸರ್ ಜಮೀನ್ ಇಲ್ರಿ ಏನ್ ಇಲ್ರಿ ಸರ್ FMC ರೀ ಸರ್ ಬಾಲ್ಕೋಟಿ FMC ಮಾರೋದ್ರಿ ಸರ್ ಎಷ್ಟು ದುಡಿತೀರಾ ಏನ್ರಿ ಸರ್ ಒಂದ್ 200 150 ರೀ ಸರ್ ಒಂದ್ ದಿವ್ಸ ಹೆಂಗ ಡಬ್ಕಾಯಿ ಬೀಳ್ತೈತ್ರಿ ಸರ್ ಸಿಗಂಗಿಲ್ಲ ಹೆಂಗ್ರಿ ಸರ್ ಹ್ಞೂ ರೀ ಸರ್ ನಿನ್ನ ಹತ್ರ ನೋಡಿ ಸಿಕ್ಕಾಪಟ್ಟೆ ಏನ್ ಮಾತಾಡಕ್ಕಿಲ್ಲ ಈಗ ಅವ್ರಿಗೆಲ್ಲ ಹೇಳ್ತಿದ್ದೆ ಏನ್ ಮಾತಾಡ್ಬೇಕ್ರಿ ಸರ್ ಹ್ಞೂನ್ರಿ ಬೆಳಿಗ್ಗೆನಿಂದ 6 ಗಂಟೆಲಿಂದ ವ್ಯಾಪಾರ ಮಾಡ್ತೇವ್ರಿ 10-11 ಗಂಟೆ ತನಕ ಏನು ಒಂದೊಂದ್ ದಿನ ಪಗಾರ ಬೀಳ್ತೈತ್ರಿ ಒಂದೊಂದ್ ದಿನ ಹಂಗೂ ಹಿಂಗೂ ಕೂಡಿ ದುಡಿಮೆ ಇದನ್ನ ಮಾಡ್ತೇವೆ ಬಿಡ್ರಿ ಸರ್ ನಾವ್ ಏನೇನು ಮಾಡಂಗಿಲ್ರಿ ಆದ್ರೆ ಎಲೆಕ್ಷನ್ ಚಲೋ ಆಗಲ್ರಿ ಯಾವ್ದಾರ ಆಗಲ್ರಿ ನೀವು ಬಾಗಲಕೋಟೆ ಮತದಾರರ ಎಲೆಕ್ಷನ್ ನಡೀತಾ ಇದೆ ಈಗ ಬಿಜೆಪಿ ಅವರು ಕಾಂಗ್ರೆಸ್ ಅವ್ರು ಬಂದಿದ್ರಾ ಬಂದು ಹೋಗ್ಯಾರ್ರಿ ಹಾಳಿ ಅವ್ನು ಕೊಟ್ರಿ ಇದಕ್ಕೆ ಕಾಂಗ್ರೆಸ್ಸಿಗೆ ಹಾಕ್ರಿ ಅಂತ ಹೇಳಿ ಹೋಗ್ಯಾರ್ರಿ ಮತ್ತ ಹ್ಞೂ ಅಂತಂದೇವ್ರಿ ನಾವು ನಮಗೆ ಇಷ್ಟ ಬಂದದ್ ಯಾವ್ದಾರ ಒಂದು ಹಾಕ್ತೇವ್ರಿ 5 ಗ್ಯಾರಂಟಿಗಳು ಕೊಟ್ಟವ್ರಲ್ಲ ಅದರಿಂದ ಅನುಕೂಲ ಆಗಿದೆ ನಿಮ್ಗೇನಾದ್ರು 5 ಗ್ಯಾರಂಟಿಗಳು ಕೊಟ್ಟವ್ರಲ್ಲ ಅದರಿಂದ ಅನುಕೂಲ ಆಗಿದೆಯಾ ನಮ್ಗೇನ್ ಅದು ಇದು ಇಲ್ಲಿ ಬಿಡ್ರಿ 2,000 ರೂಪಾಯಿ ಬರ್ತಾ ಇದೆಯಾ ಈಗೇನ್ ಬಂದೇ ಇಲ್ಲಿ ಬಿಡ್ರಿ ಸರ್ ಬರವಲ್ದಾಕ್ರಿ ಅದೇನ್ ನಮ್ಗ ಕಾಯಂ ದುಡಿಮೆನೆ ಕಾಯಂರಿ ನಮಗ್ರಿ ಸರ್ ಅವ್ರು ಕೊಟ್ಟದೇನ್ ಇರಂಗಿಲ್ಲ ನಾವು ನಿನ್ನಂಗ್ ಮಾತಾಡಕ್ ಬರಂಗಿಲ್ವಾ ಬಸ್ಸಲ್ಲಿ ಹೋಗಿ ಬರ್ತೀರಾ ಹೋಗೇ ಇಲ್ರಿ ಸರ್ ನಾವು ಬರೀ ದುಡಿಮೆನ ಆಗತ್ರಿ ನಾವು ಹೋಗ್ಲಾರ್ದ ಏನ್ ಹೇಳ್ಬೇಕು ಹೋಗಿಲ್ರಿ ಸರ್ ಹೋಗಿ ಬರ್ತೇವ ಹೇಳ್ರಿ ಸರ್ ಅನುಕೂಲ ಆದಾಗ್ರಿ ಸಾಹೇಬ್ರ ನಮಸ್ತೆ ಬೆಳಗ್ಗೆಯಿಂದ ಎಷ್ಟೊತ್ತಿಂದ ಇದು ಬೆಳಿಗ್ಗೆ 6ಕ್ಕೆ ಅಷ್ಟೂರಿ 11 ತನಕ ಕುಂದಿರ್ತೀವ್ರಿ ಅಷ್ಟೇ ಏನ್ ದುಡಿಬಹುದು ದಿನ ಒಂದು 500-600 ರೂಪಾಯಿ ಪ್ರಾಫಿಟ್ ಆಗತ್ತೆ ಅಷ್ಟೇ ಹೇಗೆ ಅನಿಸ್ತಾ ಇದೆ ನೀವು ಬಾಗಲಕೋಟೆ ಮತದಾರ ತಾನೆ ಹೆಂಗಿದೆ ಎಲೆಕ್ಷನ್ ಇಲ್ಲಿ ಎಲೆಕ್ಷನ್ ಜೋರ್ ಐತ್ರಿ ಹ್ಞೂ ರೀ ಇಬ್ಬರದು ಜೋರ್ ಐತ್ರಿ ಎರಡು ಪಕ್ಷದವ್ರು ಜೋರ್ ಐತಿ ಮತ ಕೇಳಕ್ಕೆ ಹೇಳಲಿಕ್ಕೆ ಬಂದಿದ್ದಾರೆ ಯಾರು ವ್ಯಕ್ತಿ ಸರಿ ಅನ್ಸುತ್ತೆ ಅವ್ರಿಗೆ ಓಟ್ ಹಾಕ್ತೀವಿ ಒಂದ್ ಕಡೆ ಮೇಟೆಯವರ ಸಾವಿನಿಂದ ಬಂದಿರುವಂತಹ ಚುನಾವಣೆ ಇದು ಮೇಟೆಯವರ ಮಗ ಉಮೇಶ್ ಮೇಟೆ ಅವರು ಸ್ಪರ್ಧೆ ಮಾಡಿದ್ದಾರೆ ಮತ್ತೊಂದ್ ಕಡೆ ಚರಂತಿ ಮಠ ಅವರು ಬಿಜೆಪಿ ಸ್ಪರ್ಧೆ ಮಾಡಿದ್ದಾರೆ ನಿಮ್ ಪ್ರಕಾರ ಕಾಂಗ್ರೆಸ್ ಬೆಟರ್ ಅನ್ನಿಸ್ತಾ ಇದೆಯಾ ಬಿಜೆಪಿ ಬೆಟರ್ ಅನ್ನಿಸ್ತಾ ಇದೆ ಏನು ಹೇಳಕ್ ಬರಂಗಿಲ್ಲ ಸರ್ ಇಬ್ರು ಇದು ಚಲೋನರಿ ನಮ್ಗೆ ಯಾವ್ದು ಅನಿಸ್ತದ ನಾಕ್ ಹಿಂಗ ಆ ವ್ಯಕ್ತಿ ಈ ವ್ಯಕ್ತಿ ಅಂತ ಅನ್ನಕ್ ಬರಂಗಿಲ್ರಿ ಇಬ್ರು ವರ್ಕರ್ ಅದಾರೆ ಅದಾಗ ಹೆಚ್ಚು ಯಾರು ಇದು ಮಾಡಿದ್ರೆ ಅದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ ಡೆಲ್ಲಿಯಲ್ಲಿ ಪ್ರಧಾನಿಯಾಗಿ ಮೋದಿ ಅವರಿದ್ದಾರೆ ಹೇಗ ಅನಿಸ್ತಿದೆ ಇಬ್ಬರು ಆಡಳಿತ ಇದು ಮೋದಿಯವರು ಇದ್ದಲ್ಲೇ ನಮ್ಮ ದೇಶ ರಕ್ಷಣೆ ಆಗಿದೆ ಆ ಸಮಯ ಮೋದಿಯವರಿಗೆ ಲೋಕಸಭಾ ಚುನಾವಣೆ ಮೋದಿಯವರಿಗೆ ಓಟ್ ಹಾಕ್ತದೆ ಗ್ಯಾಸ್ ಬರ್ತಾ ಇದೆಯಾ ನಿಮ್ ಮನೆಗೀಗ ಗ್ಯಾಸ್ ಬರ್ತತಲ್ರಿ ಬಂದತ್ತಲ್ರಿ ಗಾಡಿ ಓಡಿಸೋರ್ಗೆಲ್ಲ ಗ್ಯಾಸ್ ಸಮಸ್ಯೆ 45 ದಿನಕ್ಕೊಂದು ಅಲ್ಲಿ ಯುದ್ಧ ಹಾಕತ್ತಲ್ರಿ ಒಂದ್ ಸ್ವಲ್ಪ ತೊಂದರೆ ಆಗ್ಬಹುದ್ರಿ ಈಗೇನು ಬಂದತ್ರ ಅವ್ರು ಇದ್ದಾಗ ಏನು ಹಂಗೇನು ತೊಂದರೆ ಆಗಿಲ್ಲ ಗ್ಯಾಸ್ ಇದೆ ಇಲ್ಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಅವ್ರ ಬಗ್ಗೆನೂ ಒಳ್ಳೆ ಅಭಿಪ್ರಾಯ ಇದೆ ಯಾಕಂದ್ರೆ ಅವರು ಗ್ಯಾರಂಟಿ ಯೋಜನೆ ಕೊಟ್ಟಾರಲ್ರಿ ಅವ್ರ ಬಗ್ಗೆನೂ ಒಳ್ಳೆ ಅಭಿಪ್ರಾಯ ಇದೆ ಗ್ಯಾರಂಟಿಗಳು ಒಳ್ಳೇದು ಅಂತ ತಾವ್ ಹೇಳ್ತೀರಾ ಒಳ್ಳೇದಂದ್ರೆ ನಮಗೂ ಹಾಕ್ತಾರಲ್ರಿ ಅವರು ಟ್ಯಾಕ್ಸ್ ಈಗ ಅವ್ರು ಎಲ್ಲಿದ್ರೆ ತಂದು ಅವ್ರು ಗ್ಯಾರಂಟಿ ಕೊಡ್ತಾರ ಗ್ಯಾರಂಟಿ ಕೊಟ್ಟಿದ್ರೆ ಯಾರ ಮೇಲೆ ನಮ್ಮ ಮೇಲೆ ಹೊರೆ ಬೀಳ್ತೈತಲ್ಲ ಜನರ ಮೇಲೆ ಹೊರೆ ಬೀಳ್ತೈತದ 5 ಗ್ಯಾರಂಟಿಗಳಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಯಾವ್ದು ಬೇಡ್ರಿ ಅದು ಗ್ಯಾರಂಟಿ ತೆಗೆದು ಹಾಕ್ಬೇಕ್ರಿ ತೀರಾ ಬಡಬಗ್ಗರಿಗೆಲ್ಲ ಸಮಸ್ಯೆ ಆಗುತ್ತಲ್ವೇನ್ರಿ ಯಾವ್ದು ಸಮಸ್ಯೆ ಅಲ್ಲ ದುಡಿಲಾರ್ಕ ಹಂಗ ಅಡ್ಡಾಡ್ತಾರೆ ಅವರು ಹೆಣ್ಮಕ್ಳು ಸಿಕ್ಕಂಗ ಹಂಗ ಕೆಲ್ಸ ಇಲ್ದ ಉಪರಾಟಿ ಅಡ್ಡಾಡ್ತಾರ ಎಲ್ಲಾರು ಅಡ್ಡಾಡ್ತಾರ್ರಿ ಸರ್ ಒಂದ್ ಬಸ್ನ ನೋಡಿದ್ರೆ 60 ಮಂದಿ ಹೆಣ್ಮಕ್ಳು ಇರ್ತಾರ ಬರೀ ಒಂದ್ 4 ಮಂದಿ ಗಂಡ್ಮಕ್ಳು ಅಷ್ಟೇ ಇರ್ತಾರ ಎಷ್ಟು ಸಲ ಹೋದಲ್ಲಿ ಇದು ಗ್ಯಾರಂಟಿ ತೆಗಿಬೇಕ್ರಿ ಬಾಗಲಕೋಟೆಗೆ ಈಗ ಏನ್ ಬೇಕು ಬಾಗಲಕೋಟೆಗೆ ಈಗ ಇದು ಎಲ್ಲ ಬೇಕ್ರಿ ವಸತಿ ಇದು ಎಲ್ಲ ಬೇಕ್ರಿ ಬಾಗಲಕೋಟೆಗೆ ಯಾರು ಚೆನ್ನಾಗಿ ಕೆಲಸ ಮಾಡವ್ರೆ ಅದೇನ ಹೇಳುದಿಲ್ರಿ ಎಲ್ಲಾರು ಮಾಡ್ಯಾರ ಅದಷ್ಟೇ
ಎಲ್ಲರೂ ಮಾಡ್ಯಾರ. ಸರ್ ಎಲ್ಲ ಚೆನ್ನಾಗಿದೆ ಸರ್. ಈಗ ನಮ್ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿ ನೋಡಿದ್ರೆ ಅಭಿವೃದ್ಧಿ ನೋಡಿದ್ರೆ ನಮಗೆ ಈಗ ಬಿಜೆಪಿನೇ ಬರ್ಬೇಕು ಅನ್ಸುತ್ತೆ ಸರ್. ಕಾಂಗ್ರೆಸ್ ಎಲ್ಲ ಧೂಳಿಪಟ ಮಾಡಿಬಿಟ್ಟೆ ಸರ್. ಎಲ್ಲ ಫ್ರೀ ಗ್ಯಾರಂಟಿ ಫ್ರೀ, ಯಾರಿಗೆ ಅದು ಅನುಕೂಲನೇ ಆಗ್ತಾ ಇಲ್ಲ. ಸುಮ್ಮನೆ ಹೆಸರು ಫ್ರೀ ಅನ್ನೋದು ಅವರೇ ತಿನ್ನೋದಾಗಿದೆ. ಅದರಲ್ಲಿ ಯಾವ್ದದು ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ ಇಲ್ಲಿ ಕೊಟ್ಟು 2,000 ಕೋಟಿ ಅವ್ರು ತಿಂತಿದ್ದಾರೆ. ಅದು ಜನಕ್ಕೆಲ್ಲ ಗೊತ್ತಾಗಿದೆ. ಈಗ ಅಕೌಂಟ್ ಬರೋ ದುಡ್ಡಲ್ವಾ ಗೃಹಲಕ್ಷ್ಮಿ? ಹೌದು, ಎಷ್ಟೋ ಕಂತು ಬಂದಿಲ್ಲ. ನಿಮ್ ಮೀಡಿಯಾದಲ್ಲೇ ಹೇಳಿದ್ರಿ ಎಷ್ಟೋ ಹಣ ಬಿಡುಗಡೆ ಆಗಿಲ್ಲ ಅಂತ. ಎಲ್ಲೋ ಹೋಯ್ತು ಅದು, ಒಳ್ಳೆಯನ್ನು ಹೇಳೇ ಇಲ್ಲ. ಅದು ಸಮಸ್ಯೆ ಆಗಿದೆ, ಯಾಕಂದ್ರೆ ಅದು ಬಡ್ಜೆಟ್ ಇದ್ರಿಂದ ಆಗಿಲ್ಲ ಅಂತ ಸಿಎಂ ಅವರೇ ಹೇಳಿದಾರೆ. ಅದು ಅದನ್ನು ಹೊರತುಪಡಿಸಿದ್ರೆ 10 ತಿಂಗಳು ದುಡ್ಡು ಆಗ್ತಾ ಇದಾರೆ ಪ್ರತಿ ವರ್ಷ. ಆಗ್ತಿದ್ದಾರೆ ಅನ್ನೋದಾಗಿದೆ ಸರ್. ಬರೋದು ಅದೇ 1 ತಿಂಗಳು ಬಂದ, ಹಿಂದಿಂದ ಎಲ್ಲೋಯ್ತು? ಹಿಂದಿನ 3 ತಿಂಗಳ ಹಣ ಎಲ್ಲೋಯ್ತು? ಹಾಗಾದ್ರೆ ಅದೇ ಕ್ವಶನ್. ಎಲ್ಲಾ ಜನಗಳ ಬುದ್ಧಿ ಬಂದಿದೆ. ಈ 3 ವರ್ಷದಿಂದ ಬಾಗಲಕೋಟೆಯಲ್ಲಿ ಯಾವುದೋ ಒಂದು ಗುದ್ಲಿ ಪೂಜೆ ಆಗಿಲ್ಲ. ಯಾವ ಕೆಲಸದ್ದು ಯಾವ ರೋಡಿಗೆ ಒಂದು ಡಾಂಬರ್ ಹಾಕೋದಾಗಿಲ್ಲ. ಅಭಿವೃದ್ಧಿ ಅಂದ್ರೆ ಗಟ್ರ ಡಾಂಬರ್ ಅಂತಾರೆ. ಆ ಗಟ್ರು ಸ್ವಚ್ಛ ಇದ್ರೆ ಮನೆ ಸ್ವಚ್ಛ ಇರುತ್ತೆ, ನಮ್ಮ ಆರೋಗ್ಯ ಸ್ವಚ್ಛ ಇರುತ್ತೆ. ರೋಡ್ ಬರಬರಿ ಇದ್ರೆ ನಾವು ಸುರಕ್ಷತೆ ಮನೆಗೆ ಅಡ್ಡಾಡ್ತೀವಿ, ನಾವು ಅಡ್ಡಾಡಿದ್ರು ಆರಾಮಾಗಿ ಹೋಗ್ತೀವಿ. ಅದೇ ರೋಡ್ ತಗ್ಗಿದ್ರೆ ಅವ್ರಿಗೆ ಹೋಗಕ್ಕಾಗತ್ತಾ? ಹಾಗೆ ಎಲ್ಲಾನು ಸಾಹೇಬ್ರು ಎಲ್ಲಾ ತರ ಮಾಡ್ತಾ ಇದ್ದಾರೆ. ನಮಗೆ ಬಿಜೆಪಿನೇ ಬರ್ಬೇಕಂತ ಆಸೆ. ಈ ಚುನಾವಣೆ ಮರ್ಸಿ ಮೇಲೆ, 2 ಕಡೆ ಮರ್ಸಿ ಮೇಲೆ ನಡೀತಾ ಇದೆ. ಯಾರಿಗೆ ಯಾವ ಮರ್ಸಿ ವರ್ಕೌಟ್ ಆಗುತ್ತೆ ಅಂತ. ಒಂದ್ ಕಡೆ ಮೇಟಿ ಅವರ ಸಾವಿನಿಂದ ಬಂದಿರುವಂತಹ ಬೈ ಎಲೆಕ್ಷನ್, ಅಕಾಲಿಕ ಮರಣದಿಂದ ಅವರು ಉಮೇಶ್ ಮೇಟಿ ಅವರು ಅದನ್ನೇ ಕೇಳ್ತಿದ್ದಾರೆ. ಮತ್ತೊಂದ್ ಕಡೆ ಇವ್ರು ನಾನು 23ರಲ್ಲಿ ಸೋತಿದ್ದೆ ಅಂತ ಹೇಳ್ತಿದ್ದಾರೆ. ಈಗ ಮೇಟಿಯವ್ರ ಏನೋ ಪ್ರಭಾವ ಇತ್ತು, ಮೇಟಿಯವ್ರದಾಯ್ತು. ಅದನ್ನ ಅವ್ರ ಮಗ ಮಾಡಕ್ಕಾಗಲ್ಲ ಸರ್. ಈಗ ಯಾರೋ ಸಿದ್ದರಾಮಯ್ಯ ಬರಲಿ ಯಾರೋ ಬರಲಿ, ಅವ್ರು ಬಂದ್ ಪ್ರಚಾರ ಮಾಡಿ ಹೋಗ್ಬಿಡ್ತಾರೆ. ಯಾರು ಮತದಾರರಿಗೆ 3 ವರ್ಷನೂ ಯಾರು ಕೇಳಿಲ್ಲ. ಇದೇ ಸಿದ್ದರಾಮಯ್ಯ ಮೊದಲು ಬರಬೇಕಾಗಿತ್ತು. ಇವಾಗ 5 ದಿವಸ ಉಳಿದ್ರಲ್ಲ, 1 ದಿವಸ ಉಳಿಬೇಕಾಗಿತ್ತು. ಹೀಗಾಗಿ ಎಲ್ಲರಿಗೂ ಚರಂದಿಮಠ ಸಾವಿರ ಬರ್ಬೇಕು ಅನ್ನೋದು ಎಲ್ಲರಿಗೂ ಬಿಜೆಪಿ ಬರಬೇಕು. ಅದೇ ಒಂದು ಗುರಿ ಎಲ್ಲಾರು. ಮೇಟಿ ಅವರಿದ್ದಾಗ ಹಂಗಾದ್ರೆ ಕೆಲಸನೇ ಆಗಿಲ್ವಾ? ಏನೂ ಆಗ್ಲಿಲ್ಲ ಸರ್. ಏನೂ ಮಾಡ್ಲೇ ಇಲ್ಲ ಅವರು. ಅವ್ರಿಗೂ ಸ್ವಲ್ಪ ವಯಸ್ಸಾದ್ರಿಂದ ಅವ್ರಿಗೂ ಸ್ವಲ್ಪ ಅರುಮೂರು. ಅದರಲ್ಲಿ ಹಿಂದಿರೋರಂತರೂ ಬರೀ ಅವ್ರ ಕೆಲಸ ಮಾಡ್ಕೊಂಡ್ರ ಹೊರತು ಈ ಬಾಗಲಕೋಟೆಗೆ ಅಂತ ಏನೂ ಮಾಡ್ಲಿಲ್ಲ. ಚರಂತಿ ಮಠರ ಬಗ್ಗೆನೂ ಒಂದು ದೂರಿದೆ. ಅವರು ಕಾರ್ಯಕರ್ತರನ್ನ ಹತ್ರಕ್ಕೆ ಬಿಟ್ಕೊಳ್ಳಲ್ಲ, 1 ಮ್ಯಾನ್ ಆರ್ಮಿ ತರ ಆಡ್ತಾರೆ ಅನ್ನೋ ತರ. ಹಾಗಂದವರೆಲ್ಲ ಬಂದ್ರಲ್ಲ ಸರ್, ಈಗ ಕೂಡಿದ್ರಲ್ಲ, ಎಲ್ಲಾರು ಕೂಡ ಮಾಡ್ತಾ ಇದಾರಲ್ಲ. ಇವಾಗ 100% 100ಕ್ಕೆ 100 ಹಿಂದುತ್ವ ಮತ್ತು ಅಭಿವೃದ್ಧಿಗಾಗಿ ನಮ್ಮ ಚರಂದಿಮಠ ಸಾಹೇಬ್ರೆ ಬರ್ಬೇಕಂತ ನಮ್ಮ ಆಸೆ ಸರ್. ಓಕೆ. ಬಾಗಲಕೋಟೆಯಲ್ಲಿ ರಾಜಕೀಯ ಕಾವು ಮಾತ್ರ ಬಹಳಷ್ಟು ಜೋರಾಗಿದೆ. ಅದರಲ್ಲೂ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಅಭ್ಯರ್ಥಿಯ ನಡುವೆ ನೇರ ಪೈಪೋಟಿ ಇರುವಂತದ್ದು ನಿಜ. ಇಲ್ಲಿ ಪ್ರಬಲವಾಗಿ ಲಿಂಗಾಯತ, ಕುರುಬ ಹಾಗೂ ಮುಸ್ಲಿಂ ಸಮುದಾಯದ ಮತಗಳು ಇರೋದ್ರಿಂದ ಒಂದು ಕಡೆ ಅಹಿಂದ ಮತಗಳ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿ ಚುನಾವಣೆಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದನ್ನ ನಿನ್ನೆ ಸಿದ್ದರಾಮಯ್ಯ ಅವರು ಜಪ ಮಾಡಿದ್ದಾರೆ, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಜಪ ಮಾಡಿದ್ದಾರೆ. ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದ ಮತಗಳ ಜೊತೆಗೇನೆ ಅಹಿಂದ ಮತಗಳನ್ನ ಸೆಳಿಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ಯತೀಂದ್ರ, ಯತ್ನಾಳ್ ಸೇರಿದಂತೆ ಬಿಜೆಪಿ ನಾಯಕಗಳದು. ಹೀಗಾಗಿ ಈಗಿನ ಗ್ರೌಂಡ್ ರಿಪೋರ್ಟ್ ನೋಡೋದಾದ್ರೆ ಇಬ್ಬರಿಗೂ ಕೂಡ ನೇರ ಪೈಪೋಟಿ ಇದೆ. ಯಾವುದೇ ಫಲಿತಾಂಶ ಬಂದರೂ ಕೂಡ ಫೋಟೋ ಫಿನಿಶಿಂಗ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದ್ದಾವೆ. ಕ್ಯಾಮರಾಮನ್ ವಿಜಯ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್. ಕ್ಯಾಮರಾಮನ್ ಶಿವ ಅಷ್ಟೇ ಸಾಕ, ಬೇರೆ ಹೇಳ್ಬೇಕಾ? ಓಕೆ. ಕ್ಯಾಮರಾಮನ್ ಶಿವ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.